ಅವ್ರ ಅಪ್ಪನೊಂದು 5 ಶಾಲು ಸರ್, ಅದರಲ್ಲೇ ಯಾವುದು ತುಂಬ ಹೊರದೋಗಿದೆ, ತುಂಬ ಮಾಸ್ಲಾಗಿದೆ, ಅದನ್ನೇ ತೊಗೊಂಬಂದೆ ಅವನು. ಗುರುಗಳು ಹೆಂಗೋ ಅದನ್ನೇ ಮಡಚಿ ಹೆಂಗೋ ಹೆಗ್ಲ ಮೇಲೆ ಹಾಕ್ಕೊಂಡ್ರು. ಬಸ್ಗೋಸ್ಕರ ಕಾಯ್ತಿದ್ರು. ಬಸ್ ಬಂತು ಸರ್, ತುಂಬ ರಶ್ಶು. ಆ ಬಸ್ಸು ಇನ್ನು ಹೊರಟೋಗುತ್ತಲ್ಲ ಅಂತ ಇವನು ಗುರುಗಳು ಬಸ್ ನಿಲ್ಸಪ್ಪ ಅಂದರೆ ಇವ್ನ ಹಿಂಗಡೆ ಸಾಲು ಗುರುಗಳೇ ಅಂತೇವ್ರು. ಮದುವೆ ಹೋದ್ರು ಸರ್, ಮದುವೆ ಎಲ್ಲ ಮುಗೀತು, ಊಟ ಎಲ್ಲ ಆಯಿತು. ಆ ಹಳ್ಳಿ ಬಸ್ ಸ್ಟ್ಯಾಂಡ್ ಹತ್ರ ಬಂದರು ಗುರುಗಳು. ಯಾರನ್ನ ಕೇಳಿದ್ರು, ಬಸ್ ಎಷ್ಟೊತ್ತಿಗಪ್ಪ? ಇನ್ನೂ 1 ಗಂಟೆ ಗುರುಗಳೇ. ನಿದ್ದೆ ಬರ್ತಾಯಿತ್ತು ಗುರುಗಳಿಗೆ. ಶಿಷ್ಯಂಗೆ ಹೇಳಿದ್ರಂತೆ, ಶಿಷ್ಯ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ಕಣೋ, ನೀನು ಪಕ್ಕದಲ್ಲಿ ಕೂತ್ಕೋ. ಆಗಲಿ ಗುರುಗಳೇ. ಪಕ್ಕದಲ್ಲಿ ಕೂತ್ಕೊಂಡ್ರು. ಆ ಶಾಲ್ ಮಡಚಿ ಪಕ್ಕದಲ್ಲಿ ಇಟ್ಟವ್ರು ಮಲ್ಕೊಂಡ್ರು. ಪಾಪ ಯಾರೋ ಬಂದರು ಗುರುಗಳು, ರುದ್ರಾಕ್ಷಿ ಹಾಕ್ಕೊಂಡವ್ರೆ, ಬಸ್ ಮೇಲೆ ಇಟ್ಕೊಂಡವ್ರೆ. ಅವರಂದರು, ಏನೇ ಸಾಕ್ಷಾತ್ ಪರಮೇಶ್ವರನ ಥರ ಇದ್ದಾರೆ. ಅದಕ್ಕೆ ಈ ಹುಡುಗ ಅಂದ, ಸಾರ್ ನಮ್ಮದಿಲ್ಲೇ ಪಕ್ಕದವರು, ಇವರು ನಮ್ಮ ಗುರುಗಳು, ನಾನು ಇವ್ರ ಶಿಷ್ಯ, ಈ ಶಾಲು ನಮ್ಮ ಅಪ್ಪಂದು ಅಂದ. ಅವರು ಸ್ವಲ್ಪ ಇನ್ನೂ ಎಚ್ಚರ ಆಯಿತು. ಧಡಕ್ಕಂತ ಹಾಕಿದ್ರು. ಅಲ್ಲ ಕಣಲೇ ಪಾಪಿ, ಅವರು ನನ್ನ ಯಾರಂತ ಕೇಳಿದ್ರು ಹೇಳು ಪರವಾಗಿಲ್ಲ, ನೀನು ನನ್ನ ಶಿಷ್ಯ ಅಂದೆ, ಅದು ಹೇಳ್ಕೊಂಡು ಸಾಯಿ. ಈ ಶಾಲೆ ಯಾರ್ದು ಅಂತ ಕೇಳಿದ್ರು ಅವರು. ಯಾಕೆ ಗುರುಗಳೇ ಅಂದ. ಅವ್ರಿಗೆ ಶಾಲೆ ನಂದೇ ಅನ್ಕೊಂಡವ್ರು ಕಣೆಯ, ನಿಮ್ಮ ಅಪ್ಪನ ಶಾಲೆ, ಅವ್ರ ಅಪ್ಪನ ಶಾಲೆ ಇವ್ರು ಯಾಕೆ ಇಸ್ಕೊಂಬಂದ್ರು, ನಾನು ಬರೀದೇ ಹೋಗುತ್ತೆ ಕಾಣೋ ಅಂದರು. ಮಲ್ಕಳೆ ಗುರುಗಳೇ ಅಂದ. ಮತ್ತೆ ಮಲಗಿದ್ರು. ಇನ್ನೊಬ್ಬ ವ್ಯಕ್ತಿ ಬಂದ. ಯಾರಪ್ಪ ಇವರು ಅಂತ ಅವನು ಕೇಳ್ದ. ಗುರುಗಳು ನೋಡಿ, ಇವನು ಹಂಗೆ ಅಂದಿದ್ರಲ್ಲ ಗುರುಗಳು. ಇವನಂದ, ನಮ್ಮದು ಇಲ್ಲೇ ಪಕ್ಕದವರು ಮದುವೆ ಬಂದಿದ್ದೀವಿ, ಇವ್ರು ನಮ್ಮ ಗುರುಗಳು, ನಾನು ಇವ್ರ ಶಿಷ್ಯ, ಶಾಲು ಅವ್ರದ್ದೇ ಅಂದ. ಇದ್ರಲ್ಲಿ ಧಡಕನ ಮ್ಯಾಕದಲ್ಲಿ ನೀ ಸಾಲು ಸುದ್ದಿಗೆ ಯಾಕೆ ಬತ್ತಿ ಹೇಳು ಮೊದಲು. ನನ್ನ ವಿಚಾರ ಹೇಳಿದೆ, ನಿನ್ನ ವಿಚಾರ ಹೇಳಿದೆ, ನಾನು ಮರ್ಯಾದೆ ಕಳಿತೀಯಲ್ಲಪ್ಪ ಅಂದರು. ಅವನಿಗೂ ಕೋಪ ಬಂದ್ಬಿಡ್ತು. ಬೈದ್ರಲ್ಲ ಗುರುಗಳು. ಕೋಪದಲ್ಲಿ ಕುಂತಿದ್ದೆ. ಅಷ್ಟರಲ್ಲಿ ಇನ್ನೊಬ್ಬ ಬಂದ. ಸರ್ ಏನಪ್ಪ ಏನು ಹಿಂಗೆ ಮಲಗವ್ರೆ ಪಾಪ, ಯಾರು ಗುರುಗಳು, ನೋಡಿದ್ರೆ ಆನಂದ ಆಗತ್ತಲ್ಲ. ಯಾರು ಇವರು? ನಮ್ಮ ಗುರುಗಳು, ನಾನು ಇವ್ರ ಶಿಷ್ಯ, ನಮ್ಮದು ಪಕ್ಕದೂರು, ಸಾಲು ಸುದ್ದಿ ಬರಬೇಡಿ ನೀವು, ಅವ್ರು ಕೋಪ ಬರ್ತದೆ ಅಂದ ಅವನು. ಗುರುಗಳ ಮ್ಯಾಲೆ ಕೇಳಿ ಸಾಲು ಹೋಗು ನನ್ನ ಮಗನೇ, ಮೊದಲು ಬಸ್ಸಲ್ಲಿ ನೀನು ಹೋಗಿ ಸಾಲ ಎತ್ಕೊಂಡು ಆಮೇಲೆ ಹಿಂದೆ ನಾ ಬರ್ತೀನಿ. ಯಾಕೆಂದರೆ ಅವನಿಗೆ ಗುರುಗಳನ್ನು ಗೌರವಕ್ಕಿಂತ ಅಪ್ಪನ ಶಾಲೆ ದೊಡ್ಡ ವಿಚಾರ ಆಗ್ಬಿಟ್ಟಿತ್ತು. ನೋಡುವಷ್ಟು ಬಳಸಬಾರ್ದು ಅಂತ ಸರ್ ನಮ್ಮ ಹರಗುರು ರಾಜನಾಡವ್ರು ಹೇಳಿದ್ದು.